ಇಲ್ಲ ಸರ್, ನಾವಂದ್ರೆ ಯಾವತ್ತೂ ಕೂಡ ಒಂದು ಜಾನರ್ ಅನ್ನ ನಾವು ಅದು 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 ಹಾಗಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಸಿನಿಮಾ ಗೆದ್ದ ತಕ್ಷಣ ನೆಕ್ಸ್ಟ್ ಮತ್ತೆ ಕಾಮಿಡಿ ಅನೌನ್ಸ್ ಮಾಡೋದು ಅದು ನನಗೆ ವರ್ಕ್ ಆಗಲ್ಲ. ಅದು ನಮಗೆ ಖುಷಿ ಕೊಡಲ್ಲ. ದುಡ್ಡಿನಿಂದ ಹೋದಾಗುತ್ತೆ, ಯಾವ್ದು ವರ್ಕ್ ಆಗುತ್ತೆ ಅದಕ್ಕಿಂತ ನಾವು ಬಂದಿದ್ದೇ ಸರ್ ನಿಜವಾಗ ಅನ್ಕೋಬೇಕಾದ್ರೆ ನಾವೆಲ್ಲ ಕೂಡ ಹೆಚ್ಚಿನವರು ಇಲ್ಲಿ ಭಾಗ್ಯವಂತರು ಅಂತ ನಾನು ನಮ್ಮನ್ನು ಅನ್ಕೋತೀವಿ, ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ನಾವು ಬಂದಂತಹ ಊರಿಂದ, ನಾವು ಬಂದಂತಹ ಜಾಗದಿಂದ, ನಾವು ಬಂದಂತಹ ಫಿನಾನ್ಷಿಯಲ್ ಸೆಟಪ್ ಇಂದ ನಾವು ಸಿನಿಮಾ ಮಾಡ್ತಿರೋದೇ ದೊಡ್ಡತನ. ಅದರಿಂದ ನಮ್ಗೆ ದುಡ್ಡು ಸಿಗ್ತಾ ಇರೋದೇನಂದ್ರೆ ನಮ್ಮ ಭಾಗ್ಯ. ಅದರಿಂದಾಗಿ ನಾವು ಒಂದು ಸಕ್ಸಸ್ ಆದ್ರೆ ಮತ್ತೆ ಅದರ ಹಿಂದೆ ಮತ್ತೊಂದು ಅದೇ ರೀತಿ ಮಾಡುವಂತ ಪರಿಪಾಠ ಇದ್ರೆ ಗರುಡ ಗಮನ ಆದ್ರೆ ನಾವು ಮತ್ತೆ ಗ್ಯಾಂಗ್ಸ್ಟರ್ ಸಿನಿಮಾನೇ ಮಾಡಬೇಕಿತ್ತು. ಸ್ವಾತಿ ಮತ್ತು ಮಳೆನೇ ಅಗತ್ಯನೇ ಇರಲಿಲ್ಲ. ಅದು ನಮ್ಮ ಇಂಟೆನ್ಷನ್ ಅಲ್ಲ. ಹೊಸತನದ ಹುಡುಕಾಟ ಯಾವಾಗ್ಲೂ ಇರುತ್ತೆ. ಇದು ಹೊಸದು, ಇದು ಒಂದು ಮೊಟ್ಟೆ ಕತೆ ಅಲ್ಲ, ಇದು ಹೊಸದು. ಈ ಸ್ಕೇಲ್ ಅನ್ನು ನಾವು ಯಾವತ್ತೂ ಲೈಟ್ ಹಬ್ಬದಲ್ಲಿ ಅಚೀವ್ ಮಾಡಿಲ್ಲ, ಇಷ್ಟು ಜನಗಳನ್ನ ಇದನ್ನ ಯಾವತ್ತೂ ಅಚೀವ್ ಮಾಡಿಲ್ಲ. ಐ ಥಿಂಕ್ ಮುಂದೆ ಆದ್ರೂ ಕೂಡ ನಾವು ಜಾನ್ರಿಗೆ ಸ್ಟಿಕ್ ಆಗಲ್ಲ. ನೀವು ಜಾನ್ರಿಗೆ ಸ್ಟಿಕ್ ಆಗಿರೋ ಎಷ್ಟೊಂದು ನಿರ್ದೇಶಕರನ್ನು ನೀವೇ ಬೈತಾ ಇರ್ತೀರ ಅವೆಲ್ಲ ಒಂದೇ ತರ ಅಂತ. ಸೊ ನಮಗದು ಅರ್ಥ ಆಗಲ್ಲ.